ನಿಂಬೆಕಾಯಿ ಉಪ್ಪಿನಕಾಯಿ ಅಂದ್ರೆ ಯಾರಿಗ ಇಷ್ಟ ಇಲ್ಲ ಹೇಳಿ. ನಾನಿಲ್ಲಿ ತೋರ್ಸೋ ತರ ನೀವೇನಾದ್ರೂ ಫಾಲೋ ಮಾಡಿ ಕರೆಕ್ಟ್ ಆಗಿ ನಿಂಬೆಕಾಯಿ ಉಪ್ಪಿನಕಾಯಿ ಮಾಡಿಟ್ರೆ 1 ವರ್ಷವರೆಗೂ ನೀವು ಸ್ಟೋರ್ ಮಾಡಿ ಇಟ್ಕೊಂಡ್ರು ಕೂಡ ಟೇಸ್ಟ್ ಹಾಳಾಗೋದಿಲ್ಲ. ಹಾಗೆ ಉಪ್ಪಿನಕಾಯಿನೂ ಕೂಡ ತುಂಬಾನೇ ಚೆನ್ನಾಗಿರುತ್ತೆ ಹಾಗೂ ತುಂಬಾನೇ ಎಕ್ಸಲೆಂಟ್ ಆಗಿ ಟೇಸ್ಟ್ ಇರುತ್ತೆ ಅಂತಾನೆ ಹೇಳ್ಬೋದು. ಕಂಪ್ಲೀಟ್ ಆಗಿ ಗೊತ್ತಾಗ್ಬೇಕಂದ್ರೆ ಈ ವಿಡಿಯೋನ ಕೊನೆವರೆಗೂ ನೋಡಿ. ಹೇ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಹೆಸರು ಮಮತಾ ಅಂತ, ಮಮತಾ ಬ್ಲಾಗ್ಸ್ ಅಂತ ಯೂಟ್ಯೂಬ್ ಚಾನಲ್ ನಾನು ಸ್ಟಾರ್ಟ್ ಮಾಡಿದ್ದೀನಿ. ನೀವೇನಾದ್ರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ವಿಡಿಯೋ ಯಾವ ತರ ಇತ್ತು ಅಂತ ಕೂಡ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನ ದಯವಿಟ್ಟು ಮರೆಯಕ್ಕೆ ಹೋಗ್ಬಿಡಿ. ಹಾಗೆ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಸೊ ನೀವು ಸ್ಕಿಪ್ ಮಾಡ್ತಾ ನೋಡ್ತಾ ಹೋದ್ರೆ ನಿಮ್ಗೆ ಕಂಪ್ಲೀಟ್ ಆಗಿ ಇನ್ಫಾರ್ಮೇಶನ್ ಸಿಗೋದಿಲ್ಲ ಅಂತಾನೆ ಹೇಳ್ಬೋದು. ಸೊ ಇವತ್ತು ಎಲ್ಲರ ಫೇವರೇಟ್ ಆಗಿರುವಂತಹ ನಿಂಬೆಕಾಯಿ ಉಪ್ಪಿನಕಾಯಿನ ನಾನು ನಿಮ್ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಫಸ್ಟ್ ಆಫ್ ಆಲ್ ನೀವೇನಾದ್ರೂ ನಾನಿಲ್ಲಿ ತೋರಿಸ್ತಾ ಇರೋಂತಹ ಮೆಥಡ್ ನ ಫಾಲೋ ಮಾಡಿ ನಿಂಬೆಕಾಯಿ ಉಪ್ಪಿನಕಾಯಿ ಮಾಡ್ಬೇಕು ಅಂತ ಇದ್ರೆ ನಿಮ್ಗೆ ಫಸ್ಟ್ ಆಫ್ ಆಲ್ ಪೇಶನ್ಸ್ ಇರ್ಬೇಕು. ಯಾಕಂತಂದ್ರೆ ಈ ಉಪ್ಪಿನಕಾಯಿ ರೆಡಿ ಆಗಕ್ಕೆ 1 ತಿಂಗಳಾಗತ್ತೆ. ಅಟ್ಲೀಸ್ಟ್ 20 days ಆದ್ರೂ ಬೇಕಾಗತ್ತೆ. ಸೊ ಏನಪ್ಪಾ ಅಂತಂದ್ರೆ ನಿಂಬೆಕಾಯಿನ ಕಟ್ ಮಾಡಿ ನಾವು ಅದು ಫುಲ್ ಕೊಳಿಯೋದಕ್ಕೆ ಇಟ್ಬಿಡ್ಬೇಕು. ಅವಾಗ್ಲೇನೆ ನಾನು ಹೇಳೋ ತರ ಟೇಸ್ಟ್ ಬರುತ್ತೆ. ಹಾಗೆ 1 ವರ್ಷ ಕೂಡ ನೀವು ಸ್ಟೋರ್ ಮಾಡ್ಕೊಂಡು ಇಟ್ಕೋಬಹುದು. ಹಾಗೇನೆ ನಾನು ಮಾಡೋದ ಉಪ್ಪಿನಕಾಯಿ ಆಲ್ಮೋಸ್ಟ್ ಎಲ್ಲ ನನ್ನ ಫ್ರೆಂಡ್ಸ್ ಎಲ್ಲ ಫಾರಿನ್ ಅಲ್ಲಿ ಇರೋರೆಲ್ಲರೂ ಕೂಡ ಇಲ್ಲಿ ಬರಕ್ಕಿಂತ ಮುಂಚೆನೆ ನನ್ಗೆ ಅವರು ಟಿಕೆಟ್ ಬುಕ್ ಮಾಡಿದ ತಕ್ಷಣ ನನ್ಗೆ ಕನ್ಫರ್ಮ್ ಮಾಡ್ತಾರೆ, ನಾವು ಬರ್ತಾ ಇದೀವಿ, ನಮ್ಗೆ ಇಷ್ಟು ಉಪ್ಪಿನಕಾಯಿ ಬೇಕು ಅಂತ ಹೇಳ್ಬಿಟ್ಟು. ಸೊ ಅವರಿಗೂ ಕೂಡ ನಾನು ಮಾಡಿ ಕೊಡ್ತಾ ಇದ್ದೀನಿ. ನಿಮ್ಗೆ ಏನಾದ್ರೂ ಇಂಟ್ರೆಸ್ಟ್ ಇದೇ ತರ ಪಿಕ್ಕಲ್ ಬೇಕು ಅಂತಂದ್ರೆ ನನ್ಗೆ ಕಮೆಂಟ್ ಮಾಡಿ. ಸೊ ನಾನು ಆರ್ಡರ್ ಕೂಡ ತಗೊಂಡು ಸ್ವಲ್ಪ ಮಟ್ಟಿಗೆ ನಾನು ಜಾಸ್ತಿ ಎಲ್ಲ ಸೇಲ್ಸ್ ಮಾಡಲ್ಲ. ಯಾಕಂತಂದ್ರೆ ನಮ್ಮ ಮನೆಗೆ ಅಂತಾನೆ ನಾನು 5-6 kg ಮಾಡಿಟ್ಕೊಂಡ್ರು ಕೂಡ ಅದು ವರ್ಷ ನನಗ್ 100 ಗ್ರಾಮ್ ಉಳಿಯೋದು ಕಷ್ಟ ಆಗುತ್ತೆ. ಯಾಕಂತಂದ್ರೆ ನಾನ್ ಮಾಡುವಂತ ಉಪ್ಪಿನಕಾಯಿ ಎಲ್ರಿಗೂ ತುಂಬಾನೇ ಫೇವ್ರೇಟ್ ಅಂತಾನೆ ಹೇಳ್ಬೋದು. ಎಲ್ರಿಗೂ ತುಂಬಾ ಇಷ್ಟ. ಹಾಗಾಗಿ ನನ್ನ ಹತ್ರ ಎಷ್ಟೇ ಮಾಡಿದ್ರು ಖರ್ಚ ಹೋಗ್ಬಿಡುತ್ತೆ. ಸೊ ಅದಕ್ಕೆ ಇನ್ಮೇಲೆ ಉಪ್ಪಿನಕಾಯಿನ ಸೇಲ್ಸ್ ಮಾಡೋಣ, ಇನ್ನು ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಅನ್ಕೊಂಡಿದೀನಿ. ಏನಿಲ್ಲ, ಈ ಉಪ್ಪಿನಕಾಯಿನ ನೀವು ಕೂಡ ಮನೇಲಿ ಟ್ರೈ ಮಾಡಿ ಟೇಸ್ಟ್ ಯಾವ ತರ ಇತ್ತು ಅಂತ ಕೂಡ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಏನಿಲ್ಲ, ಈ ನಿಂಬೆಕಾಯಿ ಉಪ್ಪಿನಕಾಯಿನ ಈ ತರ ಕಟ್ ಮಾಡಿ 1 ತಿಂಗಳು ಇಡ್ಬೇಕು. 1 ತಿಂಗಳು ಇಟ್ಟ ನಂತರ ಈ ತರ ಮೆತ್ತಗಾಗಿರುತ್ತೆ. ಏನಪ್ಪಾ ಅಂದ್ರೆ ನಿಂಬೆಕಾಯಿ ಉಪ್ಪಿನಕಾಯಿ ಟೇಸ್ಟ್ ಬರ್ಬೇಕು ಅಂತಂದ್ರೆ ಅದ್ರ ಸಿಪ್ಪೆ ಫುಲ್ ಸಾಫ್ಟ್ ಆಗಿ ಬರ್ಬೇಕು. ಅವಾಗ್ಲೇನೆ ಅದು ನಾನ್ ಹೇಳೋ ತರ ಟೇಸ್ಟ್ ಬರುತ್ತೆ. ಸೊ ಅದು 1 ತಿಂಗಳು ಆದ ನಂತರ ಏನಪ್ಪಾ ಅಂತಂದ್ರೆ ಸೊ ನಾವಿಲ್ಲಿ ಮೆಂತ್ಯ, ಸಾಸಿವೆ ಮತ್ತೆ ಅರಿಶಿನ, ಇದಕ್ಕೆ ಏನು ಅರಿಶಿನ ಏನಂದ್ರೆ ಅರಿಶಿನ ಪುಡಿ ಮಾತ್ರ ದಯವಿಟ್ಟು ಯೂಸ್ ಮಾಡಕ್ ಹೋಗ್ಬೇಡಿ. ಕೊಂಬ್ ಅರಿಶಿನ ಬರುತ್ತಲ್ವಾ, ಅದನ್ನ ಸ್ವಲ್ಪ ಕುಟ್ಟಿ ಪುಡಿ ಮಾಡಿ ಬಿಸಿ ಮಾಡಿ ಆನಂತರ ಮಿಕ್ಸಿಯಲ್ಲಿ ಫ್ರೆಶ್ ಆಗಿ ಪೌಡರ್ ಮಾಡ್ಕೊಂಡು ಮಾಡಿದ್ರೆ ತುಂಬಾನೇ ಟೇಸ್ಟಿಯಾಗಿ ಬರುತ್ತೆ. ಯಾಕಂತಂದ್ರೆ ನಾನು ಯಾವಾಗ ಉಪ್ಪಿನಕಾಯಿ ಮಾಡಿದ್ರು ಫ್ರೆಶ್ ಆಗಿ ಈ ತರ ಪೌಡರ್ನ ರೆಡಿ ಮಾಡ್ಕೊಂಡೇನೆ ಮಾಡೋದು. ಹಾಗೆ ಅಂತೂ ನಾನು ಯಾವತ್ತೂ ಮಾಡೋದಿಲ್ಲ. ಇಲ್ಲ ಅಂತಂದ್ರೆ ನಾನು ತುಂಬಾನೇ ನನ್ಗೆ ಫ್ರೆಂಡ್ಸ್ ಎಲ್ಲ ಆರ್ಡರ್ ಕೊಡೋದ್ರಿಂದ ನಾನು ಏನ್ ಮಾಡ್ತೀನಿ, ಒಂದೊಂದ್ಸಲ ಅರಿಶಿನ ಪುಡಿನ ಸಪ್ರೇಟ್ ಆಗಿ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಏನಂತಂದ್ರೆ 1/2 kg ಇಲ್ಲ 1 kg ಅರಿಶಿನ ತಂದು ಕುಟ್ಟಿ ಅದನ್ನ ಸಪ್ರೇಟ್ ಆಗಿ ಫ್ರೆಶ್ ಆಗಿ ಪೌಡರ್ನ ನಾನು ಮಾಡಿ ಇಟ್ಕೊಂಡಿರ್ತೀನಿ, ಅದನ್ನ ಯೂಸ್ ಮಾಡ್ತೀನಿ. ಸೊ ಅಂಗಡಿಯಲ್ಲಿ ಸಿಗುವಂತ ಅರಿಶಿನ ಹಾಕಿದ್ರೆ ನಿಮ್ಗೆ ಒಳ್ಳೆ ಟೇಸ್ಟ್ ಬರೋದಿಲ್ಲ. ಈ ತರ ನಾವೇ ಅರಿಶಿನ ಪುಡಿ ರೆಡಿ ಮಾಡ್ಕೊಂಡು ಮಾಡಿದ್ರೆ ತುಂಬಾ ಟೇಸ್ಟ್ ಬರುತ್ತೆ. ಆಮೇಲೆ ಇದಕ್ಕೆ ನಾವು ತುಂಬಾ ಎಣ್ಣೆ ಎಲ್ಲ ಯೂಸ್ ಮಾಡಲ್ಲ. ಬೇರೆ ಉಪ್ಪಿನಕಾಯಿಗೆಲ್ಲ ತುಂಬಾನೇ ಎಣ್ಣೆ ಯೂಸ್ ಮಾಡ್ತಾರೆ. ಅನಂತರ ಹುರಿದಿಟ್ಟಿರುವಂತಹ ಸಾಸಿವೆ ಮತ್ತೆ ಮೆಂತ್ಯ ಅರಿಶಿನ ಎಲ್ಲಾನು ಪುಡಿ ಮಾಡ್ಕೊಂಡು ಆನಂತರ ಎಣ್ಣೆ ಹಾಕಿ ಅದಕ್ಕೆ ಸ್ವಲ್ಪ ಒಗ್ಗರಣೆ ಕೊಡ್ಬೇಕು ಉಪ್ಪಿನಕಾಯಿಗಿಂತ ಮುಂಚೆ. ಅದಾದ ನಂತರ ನಾವೇನು ಫ್ರೆಶ್ ಆಗಿ ಪೌಡರ್ನ ರೆಡಿ ಮಾಡಿ ಇಟ್ಕೊಂಡಿರ್ತೀವಿ ಅದು, ಮತ್ತೆ ಟೇಸ್ಟ್ಗೆ ತಕ್ಕಷ್ಟು ಖಾರದ ಪುಡಿ. ನೀವು ತುಂಬಾನೇ ಖಾರ ತಿಂತೀರಾ ಅಂತಂದ್ರೆ ಖಾರದ ಪುಡಿ ಜಾಸ್ತಿ ಹಾಕೊಳ್ಳಿ. ಮೀಡಿಯಂ ಆಗಿ ತಿಂತೀರಾ ಅಂದ್ರೆ ಮೀಡಿಯಂ ಆಗಿ ಹಾಕೊಳ್ಳಿ. ಇಲ್ಲ ಅಂತಂದ್ರೆ ಸ್ವಲ್ಪ ಕಡಿಮೆ ತಿಂತೀರಾ ಅಂದ್ರೆ ಕಡಿಮೆ ಕೂಡ ಹಾಕೊಳ್ಳಿ. ಅದಾದ ನಂತರ ನಾವೇನು ಮಿಕ್ಸ್ ಮಾಡಿ ಇಟ್ಟಿರ್ತೀವಲ್ಲ, ಕೊಳಿಯಕ್ಕೆ ಇಟ್ಟಿರ್ತೀವಲ್ಲ ನಿಂಬೆಕಾಯಿ, ಅದನ್ನ ಹಾಕಿ ಮಿಕ್ಸ್ ಮಾಡ್ಬೇಕು. ಸೊ ಇಲ್ಲಿ ನಾವು ನಿಂಬೆಕಾಯಿನ ಕೊಳಿಲಿಕ್ಕೆ ಉಪ್ಪು ಮತ್ತೆ ಹಿಂಗು ಮತ್ತೆ ಸಕ್ಕರೆ ಎಲ್ಲಾನು ಸಮ ಪ್ರಮಾಣದಲ್ಲಿ ಹಾಕಿರ್ತೀವಿ. ಹಿಂಗ್ ಮಾತ್ರ ಸ್ವಲ್ಪ ಹಾಕಿ ಇಟ್ಟಿರ್ತೀನಿ. ಅದಾದ ನಂತರ ಇದಕ್ಕೆ ಇದು ಬೆಳ್ಳುಳ್ಳಿ ನಾನಿಲ್ಲಿ ಚಿಕ್ಕದಾಗಿ ಕಟ್ ಮಾಡಿ ಹಾಕಿದ್ದೀನಿ. ಸೊ ಕೆಲವರು ದೊಡ್ಡದಾಗೂ ಹಾಕೋಬಹುದು. ನಾನ್ ತಂದಿದಂತಹ ಬೆಳ್ಳುಳ್ಳಿ ತುಂಬಾ ದೊಡ್ಡದಿತ್ತು, ಹಾಗಾಗಿ ಕಟ್ ಮಾಡಿ ಸ್ವಲ್ಪ ಜಜ್ಜಿ ಹಾಕೊಂಡಿದ್ದೀನಿ. ಆತರ ಮಾಡಿದ್ರೆ ತುಂಬಾನೇ ಟೇಸ್ಟ್ ತುಂಬಾ ಎಕ್ಸಲೆಂಟ್ ಆಗಿ ಬರುತ್ತೆ ಅಂತಾನೆ ಹೇಳ್ಬೋದು. ಫೈನಲಿ ನಾವು ಮಾಡಿರೋಂತಹ ಉಪ್ಪಿನಕಾಯಿ ಈ ತರ ಇದೆ. ಸೊ ಇದಕ್ಕೆ ನಾನು ಸ್ವಲ್ಪ ಬೆಲ್ಲನೂ ಕೂಡ ಆಡ್ ಮಾಡ್ತೀನಿ.
ಅದರಿಂದ ಒಳ್ಳೆ ಟೇಸ್ಟ್ ಬರುತ್ತೆ ಅಂತಾನೆ ಹೇಳ್ಬೋದು. ನಿಮ್ಗೆ ಏನಾದ್ರು ಇಂಟ್ರೆಸ್ಟ್ ಇದ್ರೆ ಈ ತರ ಮಾಡ್ಕೊಂಡು ನಿಮ್ ಮನೇಲೂ ಟ್ರೈ ಮಾಡಿ. ಇಲ್ಲ ಏನಾದ್ರು ಆರ್ಡರ್ ಮಾಡ್ಬೇಕಂತಿದ್ರೆ ನನ್ಗೆ ಕಮೆಂಟ್ ಮಾಡಿ. ಸೊ ನಾನು ನಿಮ್ಗೆ ರಿಪ್ಲೈ ಮಾಡಿ ನನ್ನ ಕಾಂಟ್ಯಾಕ್ಟ್ ನಂಬರ್ನ ಡೀಟೇಲ್ಸ್ ನಾನು ನಿಮ್ಗೆ ಕೊಡ್ತೀನಿ. ಆ ನಂತರ ನಾನು ಆರ್ಡರ್ ತಗೊಂಡು ಬಟ್ ನೀವು ಆರ್ಡರ್ ಕೊಟ್ರೆ ನಾನು ಲೇಟ್ ಆಗುತ್ತೆ, ಒಂದು 20 days ಆಗುತ್ತೆ. ಥ್ಯಾಂಕ್ ಯು ಆಲ್, ಸಿ ಇನ್ ದಿ ನೆಕ್ಸ್ಟ್ ಬ್ಲಾಗ್. ಧನ್ಯವಾದ.